ಕರುಳಿನಲ್ಲಿ ಆಗುವ ಮಣ್ಣು ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಮ್ಮೆ ನಮ್ಮ ಲಿವರ್ನಲ್ಲಿ ಎಕ್ಸೆಸಿವ್ ಫ್ಯಾಟ್ ಡಿಪಾಸಿಷನ್ ಆಗುವುದು, ಫ್ಯಾಟಿ ಲಿವರ್ ಅಂತ ಕೇಳಿರ್ಬೋದು, ಇತ್ತೀಚೆಗೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಇದಲ್ಲದೆ ನಮ್ಮ ಈ ರೀತಿಯ ಒಂದು ವ್ಯತಿರಿಕ್ತ ಜೀವನ ಶೈಲಿಯಿಂದ ನಮ್ಮ ಕರುಳಿನಲ್ಲಿ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತವೆ. ಅಂದ್ರೆ ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ ಮತ್ತು ಶ್ರೀನಾಂಗದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮೊದಲು ನಮ್ಮ ಭಾರತದಲ್ಲಿ ಇದರ ಒಂದು ಇನ್ಸಿಡೆನ್ಸ್ ಸ್ವಲ್ಪ ಕಡಿಮೆ ಇತ್ತು. ಇತ್ತೀಚಿನ ಅಂಕಿಅಂಶದ ಪ್ರಕಾರ ಈ ರೀತಿಯ ಕೋಲೋರೆಕ್ಟಲ್ ಕ್ಯಾನ್ಸರ್ ಒಂದು ಡಿಟೆಕ್ಟ್ ಆಗುವಂಥದ್ದು ಜಾಸ್ತಿ ಆಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಈ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾವು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳನ್ನು ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಾವು ಅರ್ಲಿ ಡಿಟೆಕ್ಷನ್ ಆಫ್ ಈ ಕ್ಯಾನ್ಸರ್ಗಳನ್ನು ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಅಂತ ಹೇಳಿ ಮಾಡಿದ್ದೀವಿ ನಾವು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಗೊತ್ತಾದಾಗ ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಲೇಟ್ ಹಂತ ಕೊನೆಯ ಹಂತದಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಈ ಪ್ರಾರಂಭಿಕ ಹಂತದಲ್ಲಿ ನಾವು ಕಾಯಿಲೆಯನ್ನು ಪತ್ತೆ ಹಚ್ಚಿದ್ರೆ ರೋಗಿಗೆ ಬಹಳ ಫಲಿತಾಂಶದಲ್ಲಿ ಬದಲಾವಣೆ ಆಗ್ತದೆ. ಸೊ ಇದನ್ನು ಹೇಗೆ ಪತ್ತೆ ಹಚ್ಚಬಹುದು ಅಂತ ಹೇಳಿದ್ರೆ ನಲ್ಲಿ ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಅಂತ ಹೇಳಿ ಒಂದು ಸ್ಪೆಷಲ್ ಒಂದು ಟೆಕ್ನಿಕ್ ಅನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಈ ಕ್ಯಾಮರಾ ಟೆಸ್ಟ್ ಅಥವಾ ಎಂಡೋಸ್ಕೋಪಿ ಟೆಸ್ಟ್ ಅಂತ ಮಾಡ್ತೀವಲ್ಲ, ಅವಾಗ ಈ ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಅಂತ ಹೇಳಿ ಒಂದು ಅಳವಡಿಸಿಕೊಂಡು ಕೆಲವೊಮ್ಮೆ ಪ್ರಾರಂಭಿಕ ಹಂತದಲ್ಲಿರುವ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ತೀವಿ. ಪ್ರಾರಂಭಿಕ ಹಂತದಲ್ಲಿರುವ ಕ್ಯಾನ್ಸರ್ಗಳು ಕಂಡು ಬಂದ್ರೆ ಇದನ್ನ ESD ಎಂಡೋಸ್ಕೋಪಿಕ್ ಸಬ್ಮಿಕೋಸಲ್ ಡಿಟೆಕ್ಷನ್ ಅಂದ್ರೆ ಎಂಡೋಸ್ಕೋಪಿಯ ಮುಖಾಂತರವೇ ತೆಗೆಯುವ ಹಾಗೆ ಮಾಡ್ತೀವಿ. ಅಂತ ಒಂದು ಸೌಲಭ್ಯಗಳು ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಎರಡನೇದಾಗಿ ನಾನು ಹೇಳಿದಾಗೆ ಫ್ಯಾಟಿ ಲಿವರ್ ಬಹಳ ಜಾಸ್ತಿ ಆಗಿದೆ. ಈ ಫ್ಯಾಟಿ ಲಿವರ್ ಆದ್ರೆ ಏನಾಗುತ್ತೆ, ಲಿವರ್ ಫ್ಯಾಟಿ ಡಿಪಾಸಿಷನ್ ಆದಾಗ ಲಿವರ್ ಶ್ರಿಂಕ್ ಆಗುವಂಥದ್ದು, ಸ್ಕಾರಿಂಗ್ ಆಗಿ ಲಿವರ್ ಕಾಯಿಲೆಗಳು ಬರ್ತವೆ. ಇದ್ರ ಬಗ್ಗೆ ಸಹ ನಾವು ಒಂದು ಮಾಹಿತಿ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಲಿವರ್ ತುಂಬಾ ಡ್ಯಾಮೇಜ್ ಆದ್ರೆ ಇತ್ತೀಚೆಗೆ ಈ ಮಣಿಪಾಲ್ ಆಸ್ಪತ್ರೆಗಳು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಲೈಸೆನ್ಸ್ ಅನ್ನು ಪಡ್ಕೊಂಡಿದೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಸಹ ಇದನ್ನು ಪ್ರಾರಂಭಿಸುತ್ತಿದ್ದೇವೆ. ಸೊ ಇದು ಮುಖ್ಯವಾಗಿ ಬಯೋಟೆಕ್ ಸರ್ಜರಿಯನ್ನು ನಾವು ಕೀಹೋಲ್ ಸರ್ಜರಿಯಲ್ಲಿ ಬಯೋಟೆಕ್ ಓಪನ್ ಮಾಡಿ ಪಿತ್ತನಾಳದಲ್ಲಿರುವ ಕಲ್ಲುಗಳು ಕಂಪ್ಲೀಟ್ ಕ್ಲಿಯರ್ ಮಾಡಿ ಅಲ್ಲಿಂದ ಪಸ್ ಕ್ಲಿಯರ್ ಮಾಡಿ ಪಿತ್ತ ಚೀಲ ತೆಗೆದು ಒಂದೇ ಸಿಟ್ಟಿಂಗ್ ಅಲ್ಲಿ 2 hours ಪ್ರೊಸೀಜರ್ ಅಲ್ಲಿ ಅದರ ನಂತರ ನಾವು ಆಪರೇಷನ್ ಟೇಬಲ್ ಮೇಲೆ ಒಂದು ಚಿಕ್ಕ 3 millimeter ಅಷ್ಟು ಅಗಲ ಬರುವಂತ ಒಂದು ಎಂಡೋಸ್ಕೋಪ್, ನಾವು ಕೋಲಿಡೋಸ್ಕೋಪ್ ಅಂತ ಹೇಳ್ತೀವಿ, ಬಯೋಟೆಕ್ ಒಳಗಡೆನೆ ಹಾಕ್ಬಿಟ್ಟು ಇದೇ ಈ ಒಂದು ಸರ್ಜರಿ ಮುಖೇನ ಬಯೋಟೆಕ್ ಕ್ಲಿಯರ್ ಆಗಿದೆ ಅಂತ ಕನ್ಫರ್ಮೇಶನ್ ಮಾಡಿ ಆಪರೇಷನ್ ಮುಗಿಸಿದ್ದೀವಿ. ಈ ಪೇಷಂಟ್ ಇಷ್ಟು ಕಾಂಪ್ಲೆಕ್ಸ್ ಸರ್ಜರಿ ಆಗಿ 3 ದಿವಸದಲ್ಲಿ ಹಾಸ್ಪಿಟಲ್ ಇಂದ ಮನೆಗೆ ಸೇಫ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿತ್ತು. ಇನ್ನು ಈಗ ಗಾಲ್ಬ್ಲಾಡರ್ ಸ್ಟೋನ್ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ನಾವು ಕಾಂಪ್ಲೆಕ್ಸ್ ಕ್ಯಾನ್ಸರ್ ಸರ್ಜರೀಸ್ ಮಾಡ್ತೀವಿ. ಈಗ ಒಂದು ಉದಾಹರಣೆಗೆ ಒಂದು 69 ವಯಸ್ಸಿನ ಒಬ್ಬರು ವ್ಯಕ್ತಿ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಜಠರದ ಕ್ಯಾನ್ಸರ್ ಸರ್ಜರಿಗೆ ಅಂತ ಓಪನ್ ಮಾಡಿದ್ರು. ಬಟ್ ಅವ್ರಿಗೆ ಅದು ತೆಗಿಲಿಕ್ಕೆ ಆಗ್ಲಿಲ್ಲ. ಅವರು ಬ್ಲಾಕ್ ರಿಲೀಸ್ ಮಾಡಲಿಕ್ಕೆ ಜಸ್ಟ್ ಬೈಪಾಸ್ ಸರ್ಜರಿ ಮಾಡಿಕೊಂಡು ಮುಗಿಸಿದ್ರು ಸರ್ಜರಿ. ಈ ಪೇಷಂಟ್ಗೆ ಆಪರೇಷನ್ ಆದಮೇಲೆ ಕೀಮೋಥೆರಪಿಗೆಲ್ಲ ಅಡ್ವೈಸ್ ಮಾಡಿದ್ರು, ಕೀಮೋಥೆರಪಿ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ಪೇಷಂಟ್ ಸ್ವಲ್ಪ ದಿವಸದ ನಂತರ ಈ ಕ್ಯಾನ್ಸರ್ ಟ್ಯೂಮರ್ ಇಂದ ಬ್ಲೀಡಿಂಗ್ ಶುರುವಾಯಿತು. ರಕ್ತದ ಲೆವೆಲ್ ಡೇಂಜರಸ್ಲಿ ಲೋ ಲೆವೆಲ್ಗೆ ಹೋಯಿತು. 5 milligram ಎಲ್ಲ ಹೋಗಿತ್ತು ಈ ಪೇಷಂಟ್. ಇದು ಅಲ್ಲಿ ರೇಡಿಯೇಷನ್ ಕೊಟ್ಟು ನೋಡಿದ್ರು, ಏನೂ ವರ್ಕ್ ಆಗಿಲ್ಲ. ಪೇಷಂಟ್ ಕಡೆಯವರು ಸ್ಟ್ರೆಸ್ಡ್ ಔಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದಿದ್ರು. ಏನು ಮಾಡೋಕ್ಕಾಗುತ್ತೆ, ಅಲ್ಲಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿವಸ ಅಷ್ಟೇ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋದು ಸುಲಭ, ನಾವು ನೋಡೋಣ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ ಅಷ್ಟೇ ಹೇಳಿದ್ದು. ಪ್ರಪಂಚದಲ್ಲಿ ಎಲ್ಲಾದರೂ ಇದು ಮಾಡಿ ತೆಗಿಯೋಕ್ಕಾಗತ್ತೆ ಅಂತಿದ್ರೆ ನಾವಿಲ್ಲಿ ಮಾಡಿರ್ತೀವಿ. ನೋಡೋಣ, ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿ ನೋಡಿದ್ವಿ, ಮತ್ತೆ ಪೇಷಂಟನ್ನು ತಿರ್ಗಾ ಆಪರೇಷನ್ ಸಬ್ಜೆಕ್ಟ್ ಮಾಡಿ ನಾವು 6 hours ಸರ್ಜರಿ ಮಾಡಿ ಈ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥ ಕ್ಯಾನ್ಸರ್ ತೆಗೆದು ನಾವು ಆ ಪೇಷಂಟಿಗೆ 3 ವರ್ಷ ಆಯಿತು ನಾವು ಆಪರೇಷನ್ ಮಾಡಿ. ಪೇಷಂಟ್ ಕಂಪ್ಲೀಟ್ ಕ್ಯಾನ್ಸರಿಂದ ಮುಕ್ತಿ ಬಂತು. ಇನ್ನೊಂದು 3 ತಿಂಗಳು ಜಾಸ್ತಿ ಇರ್ಬೋದು, ನೀವು ಇನ್ನು ಉಳಿಯಲ್ಲ ನೀವು ಅಂತ ಹೇಳಿದವರನ್ನು ನಾವು ಕ್ಯಾನ್ಸರಿಂದ ಕಂಪ್ಲೀಟ್ ಕ್ಯೂರ್ ಮಾಡಿ ಪೇಷಂಟು ಈಗ ಚೆನ್ನಾಗಿದ್ದಾರೆ, ರಕ್ತದ ಲೆವೆಲ್ ಇಂಪ್ರೂವ್ ಆಗಿ. ಸೊ ಈ ಥರದ ಕಾಂಪ್ಲೆಕ್ಸ್ ಸರ್ಜರಿಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಡೆಯುತ್ತದೆ. ಇನ್ನೊಂದು ಕಾಯಿಲೆ ಅಂತ ಹೇಳಿದ್ರೆ ನಾವು ಸರ್ಜನ್ ಹತ್ರ ಬರೋದು ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದು TB ಥರನೇ ಕರುಳಲ್ಲಿ ಹುಣ್ಣು ಆಗುವಂಥ ಒಂದು ಕಾಯಿಲೆ. ಅದರಲ್ಲಿ ಹುಣ್ಣು ಮಾತ್ರ ಅಲ್ಲ, ಕರುಳಲ್ಲಿ ನ್ಯಾರೋಯಿಂಗ್
ಶ್ರಿಂಕ್ ಆಗಿ ಸಣ್ಣಗಾಗಿ ಕರುಳು ಬ್ಲಾಕ್ ಆಗ್ಬೋದು, ಅಥವಾ ಕರುಳು ಇನ್ನೊಂದು ಕರುಳು ಜೊತೆ ಕನೆಕ್ಷನ್ ಡೆವಲಪ್ ಆಗ್ಬೋದು, ಯೂರಿನರಿ ಬ್ಲಾಡರ್ ಜೊತೆ ಕನೆಕ್ಷನ್ ಡೆವಲಪ್ ಆಗ್ಬೋದು, ಚರ್ಮ ಜೊತೆ ಕನೆಕ್ಷನ್ ಡೆವಲಪ್ ಆಗ್ಬೋದು. ತುಂಬ ಕಾಂಪ್ಲಿಕೇಟೆಡ್ ಡಿಸೀಸ್ ಇದು. ಸೊ ಸಾಮಾನ್ಯವಾಗಿ ಈ ಕ್ರಾನ್ಸ್ ಡಿಸೀಸಿಗೆ ಕಂಪ್ಲೀಟ್ ಕ್ಯೂರ್ ಮಾಡುವಂಥ ಯಾವುದೋ ಔಷಧಿ ಇಲ್ಲ. ಬಟ್ ಒಂದು ಮೆಜಾರಿಟಿ ಆಫ್ ಕೇಸಸ್ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಅಲೌ ಮಾಡುತ್ತೆ. ಬಟ್ ಅದರಲ್ಲಿ ಒಂದು 100ರಲ್ಲಿ 10 ಜನರು ಕಾಂಪ್ಲಿಕೇಟೆಡ್ ಕೇಸಸ್ ತಗೊಂಡು ನಮ್ಮ ಸರ್ಜಿಕಲ್ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಅವರಿಗೆ ನಾವು ಸರ್ಜಿಕಲ್ ರೆಮಿಷನ್ ಅಂತ ಕೊಡ್ತೀವಿ. ರೆಮಿಷನ್ ಅಂತ ಹೇಳಿದ್ರೆ ಈ ಡಿಸೀಸು ಎಷ್ಟು ಮೂರ್ಛಿಸಿರೋ ಅಂಗಗಳಿದೆಯೋ ಅದನ್ನು ತೆಗೆದು ಉಳಿದಿರೋದು ಜೋಡಿಸಿ ಅವ್ರದ್ದು ಡಿಸೀಸ್ ಇದು ಭಾರ ಕಡಿಮೆ ಮಾಡಿದರೆ ಮತ್ತೆ ನಮ್ಮ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಡಿಪಾರ್ಟ್ಮೆಂಟ್ ಉಳಿದಿರೋ ಚಿಕಿತ್ಸೆ ಕೊಟ್ಟರೆ ಅವ್ರಿಗೆ ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಥರದ್ದು ಕಾಂಪ್ಲೆಕ್ಸ್ ಸರ್ಜರೀಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಡೀತಿದೆ. ಇನ್ನೊಂದು ಪೇಷಂಟ್ ತುಂಬ ಕನ್ಫ್ಯೂಸ್ಡ್ ಆಗಿ ಕೆಲವೊಮ್ಮೆ ಮಲ್ಟಿಪಲ್ ಹಾಸ್ಪಿಟಲ್ಸ್ ಹೋಗಿರ್ತಾರೆ, ಒಂದೊಂದು ಕಡೆ ಒಂದೊಂದು ಒಪಿನಿಯನ್ ಕೊಟ್ಟಿರ್ತಾರೆ. ಒಂದು ಕಡೆ ಆಪರೇಷನ್ ಮಾಡಿ ಅಂತ ಹೇಳಿರ್ತಾರೆ, ಇನ್ನೊಂದು ಕಡೆ ಬೇಡ ಅಂತ ಹೇಳಿರ್ತಾರೆ. ಪೇಷಂಟ್ಸು ಕನ್ಫ್ಯೂಸ್ಡ್ ಆಗಿ ಒಪಿನಿಯನ್ಗೂ ಬರ್ತಾರೆ. ಒಂದು ಎರಡನೇ ಒಂದು ಒಪಿನಿಯನ್ ಏನು ಮಾಡ್ಬೋದು, ನಮಗೆ ಒಂದು ದಿಕ್ಕು ತೋರಿಸ್ತಾ ಇಲ್ಲ ಅಂಥವ್ರಿಗೆ ನಾವು ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತೀವಿ. ಇಲ್ಲದೆ ಸುಮ್ಮನೆ ಬೇಕಾಬಿಟ್ಟು ಯೂಸ್ ಮಾಡೋದ್ರಿಂದ ಕೂಡ ಕೆಲವು IBD ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ತುಂಬ ಸ್ಟಡೀಸ್ ಹೇಳ್ತಿದೆ. ಅಂಥದ್ದು ನಾವು ಈ ಇನ್ಸಿಡೆನ್ಸಸ್ ಕೂಡ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಸೊ ಇದೆಲ್ಲ ನಾವು ಮೈಸೂರಿನಲ್ಲೇ ನಮ್ಮ ಗ್ಯಾಸ್ಟ್ರಾಂಟ್ರಾಲಜಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ ಅಂತ ಇದೆ, ಇದು ನಾವು ಹ್ಯಾಂಡಲ್ ಮಾಡ್ಬೋದು. ಎಂಡೋಸ್ಕೋಪಿಕ್ ಕೇಸಸಲ್ಲಿ ಎಂಡೋಸ್ಕೋಪಿಕ್ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಲೈಕ್ ಎಂಡೋಸ್ಕೋಪಿಕ್ ಸಬ್ ಮ್ಯೂಕೋಸಲ್ ಡಿಸೆಕ್ಷನ್ ಆಗ್ಬೋದು, ಎಂಡೋಸ್ಕೋಪಿಕ್ ಮ್ಯೂಕೋಸಲ್ ಡಿಸೆಕ್ಷನ್, ಈವನ್ ಪೋಯಮ್ ಪ್ರೊಸೀಜರ್ಸ್ ಕೂಡ ನಮ್ಮಲ್ಲಿ ಮಾಡಲಿಕ್ಕೆ ನಾವು ಕೇಪಬಲ್ ಇದ್ದೀವಿ. ಆ್ಯಂಡ್ ಇದನ್ನು ಎಲ್ಲೂ ಬೇರೆ ಕಡೆ ಕಳಿಸೋ ಅವಶ್ಯಕತೆ ಇಲ್ಲ. ಅಂಥ ಕೇಸಸ್ ಬಂದರೆ ನಮ್ಮಲ್ಲೇ ಮ್ಯಾನೇಜ್ ಮಾಡ್ಬೋದು. ಜೊತೆಗೆ ತುಂಬ ಬಡ ಪೇಷಂಟ್ಸ್ ಇದ್ದರೆ ನಮ್ಮ ಮಣಿಪಾಲ್ ಫೌಂಡೇಶನ್ ಮುಖಾಂತರ ಅವರಿಗೆ